ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನೀನು ಹುಟ್ಟಿರುವ ದಿನ ಯಾವುದು ಅದನ್ನು ನಿನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. 2026 ಹೊಸ ವರ್ಷದಲ್ಲಿ ನಿನ್ನ ಭವಿಷ್ಯ ಕೇಳಿ ಅಂತ ಹೇಳಿ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳುತ್ತಿದ್ದಾರೆ. ಮೊದಲು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ಶ್ರದ್ಧೆ, ನಂಬಿಕೆ, ಭಕ್ತಿ ಇಟ್ಟು ಪ್ರತಿಯೊಬ್ಬರು ಸಾಯಿಯಪ್ಪ ಏನು ಹೇಳಬೇಕು ಅಂತ ಬಂದಿದ್ದಾರೋ ಅದನ್ನು ಕೇಳುವ ಮುನ್ನ ನೀವು ಯಾವ ದಿನ ಹುಟ್ಟಿರ್ತೀರೋ ಆ ದಿನವನ್ನು ಮುಟ್ಟಿ ಒಮ್ಮೆ ಆ ದಿನನ ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಳಿ. ಈಗ ಸಾಯಿಯಪ್ಪ ಏನು ಹೇಳಬೇಕು ಅಂತ ಬಂದಿದ್ದಾರೋ ಈ ಸಂದೇಶವನ್ನು ಮೊದಲು ಕೇಳಿ. ಈಗ ಬರ್ತಾ ಇರೋ ವರ್ಷದಲ್ಲಿ ನಿಮ್ಮ ಲೈಫ್ ಚೇಂಜಸ್ ಯಾವ ರೀತಿ ಇರುತ್ತೆ ಅಂತ ಸಾಯಿಯಪ್ಪ ಹೇಳುತ್ತಿದ್ದಾರೆ. ಮಗು, ನಿನ್ನ ಜೀವನದಲ್ಲಿ ಈ ವರ್ಷದಲ್ಲಿ ಏನು ಕಷ್ಟಗಳನ್ನು ಅನುಭವಿಸಿದ್ದೀಯೋ, ಇದುವರೆಗೂ ನಿನಗೆ ಯಾರೇ ಶತ್ರುಗಳು ಇದ್ದರೂ ಕೂಡ, ಅಥವಾ ಏನೇ ಕಷ್ಟಗಳಿದ್ರು, ಅಥವಾ ನಿಮ್ಮ ಬೇಡಿಕೆಗಳು ಇದುವರೆಗೂ ಏನೇ ಅಂದ್ಕೊಂಡ್ರೂ ಆಗುತ್ತಿಲ್ವೋ ಅದೆಲ್ಲ ಕೂಡ ನೆರವೇರುತ್ತದೆ. ಮಗು, ಸಮಯ ಬರೋವರೆಗೂ ತಾಳ್ಮೆಯಿಂದ ಏನೇ ಕಷ್ಟಗಳು ಬಂದರೂ ಅನುಭವಿಸಲೇಬೇಕು. ನಿನ್ನ ಮನಸ್ಸಿನಲ್ಲಿ ಇರೋ ಅಂಥ ನೋವನ್ನು ನಾನು ದೂರ ಮಾಡುತ್ತೀನಿ. ನೀನು ನಿನ್ನ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಇರಲಿ. ಬರೋ ವರ್ಷದಲ್ಲಿ ನೀನು ಹುಟ್ಟಿರುವ ದಿನ ಒಳಗೆ ಖಂಡಿತ ನೀನು ಅನ್ಕೊಂಡಿರೋದು ಏನೇ ಆಗಿರಲಿ ಅದು ಆಗುತ್ತೆ. ನೀನು ತುಂಬ ಒಳ್ಳೆಯ ಕೆಲಸಗಳು ಮಾಡುತ್ತೀಯಾ, ಶುಭವಾರ್ತೆಗಳು ಕೇಳುತ್ತೀಯಾ. ನಿನ್ನ ಕೈಯಿಂದ ಏನೇ ಅನ್ಕೊಂಡ್ರೂ ಖಂಡಿತ ಅದು ಆಗುವ ಚಾನ್ಸಸ್ ಕಾಣಿಸುತ್ತದೆ. ಗೆಲುವು ಅನ್ನೋದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ಮಗು, ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗುತ್ತಿರು. ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಅಂತ ನೆನಪಿರಲಿ. ನಿಮ್ಮ ಜೀವನ ಶೈಲಿ ಪೂರ್ತಿಯಾಗಿ ಬದಲಾವಣೆ ಆಗುತ್ತದೆ. ಸಂತೋಷವ ಕಾಲ ಆರಂಭವಾಗುತ್ತದೆ. ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇರಲಿ. ಮಗು, ನಿಮ್ಮ ಪ್ರಯತ್ನ ಇವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ಇದು ನಿನ್ನ ಮನಸ್ಸಿನಲ್ಲಿ ನೆನಪಿರಬೇಕು. ಮಗು, ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ ಅನ್ನೋದು ನೆನಪಿರಬೇಕು. ನನ್ನವರು ಅಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಅಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಅಂದು ಕೊರಗೋದು ಬೇಡ, ಚಿಂತಿಸೋದು ಬೇಡ. ಯಾಕಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿ ಒಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಅನ್ನೋದು ಮಾತ್ರ ನೀನು ತಿಳ್ಕೋಬೇಕು. ಜೀವನದಲ್ಲಿ ಪ್ರತಿಯೊಬ್ಬರ ಜೊತೆ ನೀನು ಪಾಠ ಕಲಿಬೇಕು. ಒಬ್ಬೊಬ್ಬರು ನಿನಗೆ ತುಂಬ ಸಂತೋಷವನ್ನು ಕೊಡ್ತಾರೆ, ಕೆಲವೊಬ್ಬರು ನಿನಗೆ ನೋವನ್ನು ಕೊಡ್ತಾರೆ. ಅಂಥವರಿಂದ ನಾವು ಹೆಚ್ಚಾಗಿ ಆ ನೋವನ್ನು ಅನುಭವಿಸ್ತಾ ಇರ್ತೀವಿ. ಬೆಟ್ಟದಂತಹ ನೋವೇ ಇರಲಿ, ಜೊತೆಯಲ್ಲಿದ್ದವರೆಲ್ಲ ಶತ್ರುಗಳೇ ಆಗಿಲಿ, ಆದರೆ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅಂತ ಮಾತ್ರ ನೀನು ನೆನಪಿಡ್ಕೋಬೇಕು. ಮಗು, ಬಡತನ ಶಾಶ್ವತವಲ್ಲ, ಸಿರಿತನ ಕೂಡ ಶಾಶ್ವತವಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ. ಇದು ಜೀವನ ಎಲ್ಲ ಪಾಠಗಳು ಕಲಿಸುತ್ತದೆ. 4 ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ. ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ 4 ಜನ ತಿರುಗಿ ನೋಡುವಂತೆಯೇ ಬದುಕಬೇಕು. ಮಗು, ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಬೇಕು. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ. ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪೋದಿಲ್ಲ. ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತಾಡಿದರೆ ಸಮಯ ಮತ್ತು ಸಂಬಂಧ ಕೂಡ ಹಾಳಾಗುತ್ತದೆ. ಅಂಥವರ ಜೊತೆ ನಿಮಗೆ ಸಹವಾಸನೆ ಬೇಡ. ದುಡಿದ ದುಡ್ಡು ಖರ್ಚು ಆಗೋವರೆಗೂ ಮಾತ್ರ ಬೆಲೆ ಇರುತ್ತೆ.
ಒಳ್ಳೆತನ ಇದ್ದರೆ ಸಾಯೋವರೆಗೂ ಮನಸ್ಸಿನಲ್ಲಿ ಜಾಗ ಇರುತ್ತದೆ. ಶಿವ ಅಂತ ನಾವು ಆರಾಧನೆ ಮಾಡುವಾಗ ಆ ಭಗವಂತನ ನಾಮಸ್ಮರಣೆ ಏನಕ್ಕೆ ಮಾಡುತ್ತೀವಿ ಅಂದರೆ ನಾವು ಪ್ರತಿದಿನ ಏನು ತಪ್ಪು ಮಾಡದೆ ನಾವು ಬದುಕಬೇಕು, ಯಾರಿಗೂ ನೋವು ಕೊಡಬಾರದು, ನಾವು ಸಂತೋಷವಾಗಿ ಇರಬೇಕು, ನಮ್ಮ ಕುಟುಂಬಿಗರು ಕೂಡ ಸಂತೋಷವಾಗಿರಬೇಕು ಅಂತ ನಾವು ಬೇಡ್ಕೊಂತೀವಿ. ಯಾವಾಗಲೂ ದೇವರ ಮುಂದೆ ನಾವು ದೇವರ ನಾಮಸ್ಮರಣೆ ಮಾಡುವಾಗ ನಮ್ಮ ಕಷ್ಟಗಳು ಈಡೇರಿದ್ರೆ ಸಾಕು ಅಂತ ಹೇಳ್ಕೊಂತೀವಿ. ಇವತ್ತು ಸಾಯಪ್ಪ ನಮಗೋಸ್ಕರ ನಾವು ಯಾವ ದಿನ ಹುಟ್ಟಿರ್ತೀವೋ ಆ ದಿನವನ್ನು ನಿನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಸಾಯಿ ನಾಮಸ್ಮರಣೆ ಮಾಡಿ ಅಂತ ಹೇಳುತ್ತಿದ್ದಾರೆ. ಮಗು, ನೀನು ಅನ್ಕೊಂಡಿರೋದು ಏನೂ ಆಗುತ್ತಿಲ್ಲ ಅಂತ ಚಿಂತೆ ಮಾಡಬೇಡ. ಈ ಸಾಯಿ ಹೇಳುತ್ತಿರೋ ಮಾತು ಕೇಳಿ. ನಿನ್ನ ಮನಸ್ಸಿನಲ್ಲಿ ಏನು ಬೇಡಿಕೆಗಳಿದೆಯೋ ಅದು ಬೇಗ ಈಡೇರುತ್ತೆ. ಅತಿ ಶೀಘ್ರದಲ್ಲಿ ಅನ್ಕೊಂಡಿರೋದು ನೆರವೇರುತ್ತದೆ. ಮಗು, ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಇವತ್ತು ವೈಕುಂಠ ಏಕಾದಶಿ ದಿನ ಆ ಶ್ರೀಮನ್ನಾರಾಯಣ ನಾಮಸ್ಮರಣೆ ಮಾಡಿ. ಜೀವನದಲ್ಲಿ ಏನು ಕಳ್ಕೊಂಡಿರ್ತೀರೋ ಅದು ಶೀಘ್ರವಾಗಿ ಆ ನಾರಾಯಣ ಕೊಡ್ತಾರೆ. ಇವತ್ತು ರಾತ್ರಿ ಮಲಗುವ ಮುನ್ನ ಒಂದು ಚಿಕ್ಕ ಕೆಲಸವನ್ನು ಮಾಡಿ. ಈ ವೈಕುಂಠ ಏಕಾದಶಿ ದಿನ ಶ್ರೀಮನ್ನಾರಾಯಣ ನಾಮಸ್ಮರಣೆ ಮಾಡುತ್ತಾ ಗೋವಿಂದ ನಾಮಗಳು ಅಥವಾ ಶ್ರೀ ಮಹಾವಿಷ್ಣು ಸ್ತೋತ್ರವನ್ನು ಯಾರು ಜಪಿಸುತ್ತಾರೋ ಅವರ ಜೀವನದಲ್ಲಿ ಏನೇನ್ ಪಾಪಗಳು ಮಾಡಿರ್ತಾರೋ 7 ಜನ್ಮಗಳ ಪಾಪಗಳು ಎಲ್ಲ ಹೋಗಿ ಅವರ ಜೀವನ ತುಂಬಾ ಸಂತೋಷವಾಗಿ, ಏನೇ ಕೆಲಸ ಮಾಡಿದ್ರು ಅನುಕೂಲವಾಗಿ ಆ ಭಗವಂತ ನಿಮಗೆ ಶೀಘ್ರವಾಗಿ ಫಲನ ಕೊಡ್ತಾರೆ. ಮತ್ತೆ ಇವತ್ತಿನ ದಿನ ಯಾರು ಅವರ ಕಷ್ಟಗಳು ಬೇಗ ಈಡೇರಬೇಕು ಅಥವಾ ಅತಿ ಶೀಘ್ರವಾಗಿ ನಾವು ಅನ್ಕೊಂಡಿರೋದು ಆಗಬೇಕು ಅಂತ ತುಂಬ ದಿನಗಳಿಂದ ಯೋಚನೆ ಮಾಡುತ್ತಾ ಚಿಂತೆ ಮಾಡ್ತಾ ಇರ್ತಾರೋ ಅಂಥವರೆಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ವೈಕುಂಠ ಏಕಾದಶಿ ದಿನ ಪ್ರತಿಯೊಬ್ಬರೂ ಕೂಡ ಆ ಗೋವಿಂದನ ಆಶೀರ್ವಾದಗೋಸ್ಕರ ಆ ಗೋವಿಂದನ ನಾಮಗಳನ್ನು ಪ್ರತಿಯೊಬ್ಬರು ಅವರ ಮನೆಯಲ್ಲಿ ಜಪಿಸಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ವೈಕುಂಠ ಏಕಾದಶಿ ದಿನ ಪ್ರತಿಯೊಬ್ಬರು ಅವರ ಲೈಫಲ್ಲಿ ಏನು ಅನ್ಕೊಂಡಿರ್ತಾರೋ ಅದು ಆಗಲಿ ಅಂತ ನಾನು ಕೂಡ ಬೇಡ್ಕೊತಾ ಇದ್ದೀನಿ. ಸಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ನಿಮ್ಮ ಕಷ್ಟಗಳ ಬಗ್ಗೆ ಯೋಚನೆ ಮಾಡಬೇಡಿ, ಖಂಡಿತ ನಿಮಗೂ ಕೂಡ ಒಳ್ಳೆಯ ಕಾಲ ಬರುತ್ತೆ ಅಂತ ನಾನು ಸಾಯಿಯಪ್ಪಗೆ ಬೇಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.